ಅಪ್ಪ ನಿಮ್ಮ ಹೆಸರು? ಹೊನ್ನೇಗೌಡ ಅಂತ. ಮನೆಗೂಡ ಅಂತ. ಅಪ್ಪ ಎಲ್ಲಿಂದ ಬರ್ತೀರಾ ನೀವು? ನಾವು ಕತ್ರಗುಪ್ಪೆ ಮೇನ್ ರೋಡ್ ವಿವೇಕಾನಂದ ನಗರದಿಂದ ಬರ್ತಾ ಇದ್ವಿ. ಕತ್ರಗುಪ್ಪೆ ವಿವೇಕಾನಗರದಿಂದ ಬರ್ತಿರೋದು. ಅಪ್ಪ ನಿಮ್ಗೆ ಸರಕೆರ ಬಗ್ಗೆ ತಿಳಿಸ್ಕೊಟ್ಟಿದ್ ಯಾರಪ್ಪ? ನಮ್ಮ ಅಕ್ಕನ ಮಗ ಮಂಜೇಗೌಡ ಅಂತ ಇದ್ದಾರೆ. ಅವರು ಬಸವೇಶ್ವರ ನಗರದಲ್ಲಿ ಅಲ್ಲಿ ಹೋಗ್ತಾ ಇದ್ರು. ಅವರು ತಿಳಿಸಿದ್ರು. ನಾವು ಅಲ್ಲಿ 2 ತಿಂಗಳು ಹೋದೋ ನಾವು ಅಲ್ಲಿಗೆ. ಆಮೇಲೆ ನಮ್ಗೆ ಇಲ್ಲಿ ಹತ್ರ ಇದೆ ಅಂತ ಗೊತ್ತಾಗೋದಕ್ಕೆ ಇಲ್ಲಿ ಸೀತಾ ಸರ್ಕಲ್ ಹತ್ರ ಬಂದಿದ್ದು ನಾವು. ಸೀತಾ ಸರ್ಕಲ್ಗೆ ಬಂದ್ರಿ ಅಪ್ಪ. ಸರಕೆರ ಬಂದು ಎಷ್ಟು ದಿನ ಆಯ್ತಪ್ಪ ನೀವು? ನಾವು 1 ವರ್ಷ 2-3 ತಿಂಗಳಾಯ್ತು. ವರ್ಷದ ಮೇಲೆ 3 ತಿಂಗಳಾಯ್ತು ಅಪ್ಪ. ಸರಕೆರ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ನೀವು ಸರಕೆರ ಬಂದಿದ್ದಪ್ಪ? ನಮಗೆ BP ಇತ್ತು, ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು, ಕಾಲು ಸ್ವಲ್ಪ ಉರಿತಾ ಇತ್ತು, ಪಾದ ಉರಿತಿತ್ತು, BP ಇತ್ತು, ಮತ್ತೆ ವೇಟ್ ಜಾಸ್ತಿ ಇದೀರಾ ಅಂತ ಹೇಳಿ ಸರಕೆರ ಬಂದ್ರಿ ಅಪ್ಪ. ಅಪ್ಪ ಪಾದ ಉರಿತಿತ್ತಲ್ಲ, ಏನೋ ಶುಗರ್ ಏನಾದ್ರು ಇತ್ತಪ್ಪ ನಿಮ್ಗೆ? ಅಮ್ಮ ಶುಗರ್ ಏನು ಅಷ್ಟೇನು ಜಾಸ್ತಿ ಏನಿರಲಿಲ್ಲ, ಲೈಟ್ ಆಗಿತ್ತು. ಒಟ್ಟಿನಲ್ಲಿ ನಾರ್ಮಲ್ ಅದೇ ಸ್ಟೇಜಲ್ಲಿ. ಅವಾಗ ತಾನೇ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಶುಗರ್. ಅಪ್ಪ ಈಗ ಸರಕೆರ ಬರೋ ಮುಂಚೆ ನೀವು ಹಾಸ್ಪಿಟ್ಲಿಗೆ ಎಲ್ಲಾದ್ರೂ ತೋರಿಸಿದ್ರ? ಶುಗರ್ಗೆ, BP-ಗೆ ಮತ್ತೆ ಪಾದ ಉರಿಗೆ? BP ತೋರಿಸ್ತಾ ಮಾತ್ರ ಒಂದು ತಗೋತಾ ಇದೀವಿ, ಸ್ಮಾಲ್ ಒಂದು ಸಣ್ಣದ್ ಮಾತ್ರ ತಗೋತಿದ್ದೀರಾ. ಅಪ್ಪ ಈಗ ಸರಕೆರ ಬಂದ್ಮೇಲೆ ನಿಮ್ಗೆ ಹೆಂಗೆ ಚೇಂಜಸ್ ಆಯ್ತು? ಶುಗರ್ ಎಲ್ಲ ಕಮ್ಮಿ ಆಯ್ತಾ? ಪಾದ ಉರಿ ಕಮ್ಮಿ ಆಯ್ತಾ ನಿಮ್ಗೆ? ನಾವು 98 ಇದ್ದು ಕೆಜಿ ತೂಕ. ಅದು ಬಂದ್ಮೇಲೆ ನಮಗೆ 92-93 ಒಳಗಡೆ ಕಡಿಮೆ, ಅಷ್ಟು ತೂಕ ಕಡಿಮೆ ಆಯ್ತು. ಅಷ್ಟು ತೂಕ ಕಮ್ಮಿ ಆದ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ನೀವು 5-6 kg ವೇಟ್ ಲಾಸ್ ಆದ್ರಿ ಅಪ್ಪ ಸರಕೆರ ಬಂದ್ಮೇಲೆ. ಹೌದು ಅಪ್ಪ ಈಗ ಪಾದ ಉರಿ ಎಲ್ಲ ಹೆಂಗೆ ಇದೆ ಅಪ್ಪ? ಪಾದ ಉರಿ ಕಡಿಮೆ ಆಗಿದೆ, BP-ನೂ ನಾರ್ಮಲ್ ಆಗಿದೆ. ನಾವು ಮಾತ್ರೆ ತಗೊಳ್ಳೇಬೇಕು ಅಂತ ತಗೋತಾ ಇದೀವಿ ಅಷ್ಟೇ. BP ಅದೇ 130ಕ್ಕಿಂತ ಕಡಿಮೆನೇ ಇದೆ BP ನಮ್ಮದು. ಆದರೂ ನಿಲ್ಲಿಸ್ಬಾರ್ದು ಮಾತ್ರೆ ಅಂತ ತಗೋತಾ ಇದೀವಿ. ಅದೇನು ಒಂದು ನಮ್ಮದು ಮಾತ್ರೆ ಕಡಿಮೆ ರೇಟ್, ಒಂದು 10 ಪೈಸೆನೋ 20 ಪೈಸೆನೋ ಅಷ್ಟೇ ತಗೋತಾ ಇದ್ದೀವಿ. ಅಂದ್ರೆ BP ಕಮ್ಮಿ ಆಗಿದೆ ಆದ್ರೂ ಟ್ಯಾಬ್ಲೆಟ್ ಸ್ಟಾಪ್ ಮಾಡಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತಗೋತಿದ್ದೀರಾ ಅಪ್ಪ. ಅಪ್ಪ ಇದೆಲ್ಲ ಗುಣ ಆದ್ಮೇಲೆ ನಿಮ್ಮನೆಗೂ ಕೂಡ ಆರೋಗ್ಯ ದೇವತೆ ಬೇಕು ಅಂತ ತಗೊಂಡ್ರಿ ಅಲ್ಲಪ್ಪ, ಯಾವ ಕಾರಣದಿಂದ ನಿಮ್ಮನೆಗೆ ಆರೋಗ್ಯ ದೇವತೆನ? ಅದೇ ನಮ್ಮನವ್ರು ಎಲ್ಲರಿಗೂ ನಾವು ಮ್ಯಾಟಲ್ಲಿ ತಗೊಂಡು ಎಲ್ಲರೂ ಇದಾಗ್ಬೋದು, ಆರೋಗ್ಯ ಕಾಪಾಡ್ಕೋಬಹುದು ಅಂತ ತಗೊಂಡ್ವಿ. ಅವಾಗ ತಗೋಬೇಕಾದ್ರೆ ಹಣ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಪ್ಪ ನಿಮ್ಗೆ? ಇಲ್ಲ, ಜಾಸ್ತಿ ಅಂತ ದುಡ್ಡು ನಮ್ಗೆ ಇರ್ತು, ಏನೋ ಸ್ವಲ್ಪ ಹೆಂಗೆ ಅಡ್ಜಸ್ಟ್ ಮಾಡಿ ಹೆಂಗಾರ ಬೇಕು ಅಂತ ತಗೊಂಡದು. ಆರೋಗ್ಯ ಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡಿ ತಗೊಂಡ್ರಿ ಅಪ್ಪ. ಅಪ್ಪ ಈಗ ನಿಮ್ ಮನೇಲಿ ಬೈ ಮಾಡ್ಕೊಂಡ್ಮೇಲೆ ಬೆಳಿಗ್ಗೆ ರಾತ್ರಿ 2 ಟೈಮ್ ಯೂಸ್ ಮಾಡ್ತಿದ್ದೀರಾ ಮ್ಯಾಟ್ನ? 2 ಟೈಮ್ ಥೆರಪಿ ಮಾಡ್ತಿದ್ದೀರಪ್ಪ. ಮನೇಲಿ ಎಲ್ಲಾರು ಯೂಸ್ ಮಾಡ್ತಿದಾರ? ಮನೇಲಿ ಎಲ್ಲಾರು ಕೂಡ ಬಳಸ್ತಿದ್ದಾರೆ. ಅಪ್ಪ ಈಗ ಸರಕೆರಿಗೆ ಇಷ್ಟೊಂದು ಜನ ಅಪ್ಪ ಅಮ್ಮದಿರು ಬರ್ತಾರಲ್ಲಪ್ಪ, ನಿಮ್ಮಂತೆ ವಯಸ್ಸಾದಂತ ಅಪ್ಪ ಅಮ್ಮದಿರು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅವರು ಸರಕೆರಿಗೆ ಹೋಗಿ ಥೆರಪಿ ತಗೊಂಡು ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸರಿಯಪ್ಪ, ತುಂಬಾ ಧನ್ಯವಾದ.